ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂತ ಅಂದ್ರೆ ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿರೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ 5G ಸ್ಮಾರ್ಟ್ ಫೋನ್ ಬಗ್ಗೆ. ಬನ್ನಿ, ಹಾಗಾದ್ರೆ ಇವಾಗ ನಾನು ನಿಮಗೆ ಈ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ಬಾಕ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ಹಾಗೆ ಈ ಫೋನ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ 5G ಸ್ಮಾರ್ಟ್ ಫೋನ್ ಟೋಟಲ್ ಆಗಿ 3 ವೇರಿಯಂಟ್ ಅಲ್ಲಿ ನಿಮಗೆ ಸಿಗುತ್ತೆ. 12GB RAM, 128GB ಇಂಟರ್ನಲ್ ಸ್ಟೋರೇಜ್ ಮತ್ತೆ 12GB RAM 256GB ವೇರಿಯಂಟ್. ದ ನೆಕ್ಸ್ಟ್ 16GB RAM ಮತ್ತೆ 512GB ಇಂಟರ್ನಲ್ ಸ್ಟೋರೇಜ್ ಇರೋ ವೇರಿಯಂಟ್ ನಿಮಗೆ ಸಿಗುತ್ತೆ. ಇವಾಗ ನಾನು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ 5G ಸ್ಮಾರ್ಟ್ ಫೋನ್ ಬಾಕ್ಸ್ ಓಪನ್ ಮಾಡಿ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಇವಾಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ 5G ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ಅಲ್ಲಿ ಸ್ಮಾರ್ಟ್ ಫೋನ್ ಕೊಟ್ಟಿದ್ದಾರೆ. ಅದು ಯಾವ ಕಲರ್ ಅಂತ ಅಂದ್ರೆ ಬ್ಲ್ಯಾಕ್ ಕಲರ್. ಮೀನ್ಸ್ ಇದರಲ್ಲಿ ನಿಮಗೆ ಟೋಟಲ್ ಆಗಿ 2 ಕಲರ್ ಬರುತ್ತೆ. ಬ್ಲ್ಯಾಕ್ ಕಲರ್ ಅಂತ ಅಂದ್ರೆ ಫ್ಯಾಂಥಮ್ ಬ್ಲ್ಯಾಕ್ ಕಲರ್ ಮತ್ತೆ ಫ್ಯಾಂಥಮ್ ಸಿಲ್ವರ್ ಕಲರ್ ಅಂತ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಫ್ಯಾಂಥಮ್ ಬ್ಲ್ಯಾಕ್ ಕಲರ್. ಇಲ್ಲಿ ನೋಡಿ, ಫೋನ್ ಮಾತ್ರ ತುಂಬಾ ಚೆನ್ನಾಗಿದೆ, ಗ್ಲಾಸಿ ಲುಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಹತ್ರ ಇಲ್ಲಿ ಮ್ಯಾಟ್ ಬ್ಲ್ಯಾಕ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಈ ಫೋನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕ್ವಾಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ಅಂಡ್ ದೆನ್ ಇದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಅಲ್ಲಿ ಲೇಸರ್ ಔಟ್ ಆಫ್ ಫೋಕಸಿಂಗ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಇವಾಗ ನಾನು ಫೋನ್ ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇನ್ನು ಈ ಫೋನ್ ಸೆಟಪ್ ಮಾಡೋಕ್ಕಿಂತ ಮುಂಚೆ ಇನ್ನು ಈ ಬಾಕ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಫೋನ್ ಅಲ್ಲಿ ಕ್ವಿಕ್ ಗೈಡ್ ಕೊಟ್ಟಿದ್ದಾರೆ, ಹಾಗೆ ವಾರಂಟಿ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಅಂದ್ರೆ ಈ ಬಾಕ್ಸ್ ಅಲ್ಲಿ Type-C ಡೇಟಾ ಕೇಬಲ್ ಕೊಟ್ಟಿದ್ದಾರೆ. ಅಂಡ್ ದೆನ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನೀವು ಇನ್ನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ 5G ಸ್ಮಾರ್ಟ್ ಫೋನ್ ಬೈ ಮಾಡಿದಾಗ ನಿಮ್ಗೆ ಸಿಗದೆ Type-C ಡೇಟಾ ಕೇಬಲ್. ಅಂಡ್ ದೆನ್ ನೀವೇನೋ ಫೋನ್ ಚಾರ್ಜಿಂಗ್ ಏನಾರ ಮಾಡಬೇಕು ಅಂತ ಅಂದಾಗ ನೀವು ಸಪ್ರೇಟ್ ಆಗಿ ಅಡಾಪ್ಟರ್ ತಗೊಬೇಕು. ಇದರಲ್ಲಿ ನಿಮಗೆ ಅಡಾಪ್ಟರ್ ಕೊಟ್ಟಿಲ್ಲ, ನೀವು ಸಪ್ರೇಟ್ ಆಗಿ ಬೈ ಮಾಡಬೇಕು. ದೆನ್ ನೆಕ್ಸ್ಟ್ ಹೇಳ್ಬೇಕು ಅಂತ ಅಂದ್ರೆ, ಈ ಇದರಲ್ಲಿ ನಿಮ್ಗೆ ಕೊಟ್ಟಿರೋದು Type-C ಕೇಬಲ್. ನೀವು ಅಡಾಪ್ಟರ್ ತೊಗೊಬೇಕಾದಾಗಲೂ ಅಷ್ಟೇ ನೀವು Type-C ಅಡಾಪ್ಟರೇ ತೊಗೊಬೇಕು. ಇಫ್ ಸಪೋಸ್ ನೀವು ನಾರ್ಮಲ್ Type-A to Type-C ಬರುತ್ತಲ್ಲ, ಆ ಥರ ಇದರಲ್ಲಿ ಕೊಟ್ಟಿಲ್ಲ. ನೀವು Type-A to Type-C ಏನಾದರೂ ನೀವು ಅಡಾಪ್ಟರ್ ತೊಗೊಂಡ್ರೆ ಅಂದರೆ ಖಂಡಿತವಾಗ್ಲೂ ಯೂಸ್ ಆಗಲ್ಲ. ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಅಲ್ಟ್ರಾ 5G ತೊಗೊಬೇಕಾದಾಗ ನೀವು ಖಂಡಿತವಾಗ್ಲೂ Type-C ಚಾರ್ಜರ್ ಅಡಾಪ್ಟರೇ ತೊಗೊಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಬಾಕ್ಸಲ್ಲಿ ಪ್ರೊಟೆಕ್ಟಿವ್ ಕೇಸ್ ಕೂಡ ಕೊಟ್ಟಿಲ್ಲ. ಆ್ಯಂಡ್ ದೆನ್ ಇಯರ್ಫೋನ್ ಕೂಡ ಇದರಲ್ಲಿ ಕೊಟ್ಟಿಲ್ಲ. ಇವಾಗ ಈ ಬಾಕ್ಸಲ್ಲಿ ಕೊಟ್ಟಿರೋದು ಇಷ್ಟೇ: ವಾರಂಟಿ ಕಾರ್ಡ್, ದೆನ್ ನೆಕ್ಸ್ಟ್ ಕ್ವಿಕ್ ಗೈಡ್, ದೆನ್ ಡೇಟಾ ಕೇಬಲ್, ದೆನ್ ನೆಕ್ಸ್ಟ್ ಸಿಮ್ ಇಂಜೆಕ್ಟರ್ ಅಷ್ಟೇ ಈ ಬಾಕ್ಸಲ್ಲಿ ಕೊಟ್ಟಿರೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಮಾರ್ಟ್ ಫೋನ್. ಇವಾಗ ನಾನು ಸ್ಮಾರ್ಟ್ ಫೋನ್ ಸೆಟಪ್ ಮಾಡಿದ್ದೀನಿ. ಇವಾಗ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನ್ನ ಡಿಸ್ಪ್ಲೇ ಸೈಜ್ ನೋಡ್ತಾ ಇರ್ಬೋದು, ಮುಂದ್ಗಡೆ 6.8 ಇಂಚ್ ಆಗಿದೆ, ಹಾಗೆ ಕ್ವಾಡ್ HD+ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಆ್ಯಂಡ್ ದೆನ್ ಈ ಫೋನ್ಗೆ IP68 ರೇಟಿಂಗ್ ಕೂಡ ಹೊಂದಿದೆ ಫಾರ್ ವಾಟರ್ ರೆಸಿಸ್ಟೆನ್ಸ್ಗೋಸ್ಕರ. ಆ್ಯಂಡ್ ದೆನ್ ಮುಂದ್ಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಕೂಡ ಅಳವಡಿಸಿದ್ದಾರೆ. ಈ ಫೋನ್ನ ಸೆಲ್ಫಿ ಕ್ಯಾಮ್ರಾ ಬಂದು 40 ಮೆಗಾ ಪಿಕ್ಸೆಲ್ ಆಗಿದೆ. ಆ್ಯಂಡ್ ದೆನ್ ಬ್ಯಾಕ್ ಸೈಡ್ ಅದು ಕ್ವಾಡ್ ಕ್ಯಾಮ್ರಾ ಬಂದು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಆಗಿದೆ. ಆ್ಯಂಡ್ 108 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ಆಗಿದೆ. 10 ಮೆಗಾ ಪಿಕ್ಸೆಲ್ 2 ಟೆಲಿಫೋಟೋಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದರಲ್ಲಿ ನೀವು 100x ವರ್ಗು ನೀವು ಝೂಮ್ ಕೂಡ ಮಾಡ್ಬೋದು. ಆ್ಯಂಡ್ ದೆನ್ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ 5000 mAh ಬ್ಯಾಟ್ರಿನ ಅಳವಡಿಸಿದ್ದಾರೆ. ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ, ಈ ಫೋನಲ್ಲಿ ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೊಟ್ಟಿಲ್ಲ. ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಮೆಮೊರಿ ಕಾರ್ಡ್ನ ಯೂಸ್ ಮಾಡಕ್ ಆಗಲ್ಲ. ಆ್ಯಂಡ್ ದೆನ್ ಈ ಫೋನ್ನ ಚಿಪ್ಸೆಟ್ ಬಂದು Exynos 2100 SoC ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ದೆನ್ ಈ ಫೋನ್ ರನ್ ಆಗ್ತಾ ಇರೋದು ಲೇಟೆಸ್ಟ್ ವರ್ಷನ್ Android 11 ಅಂತಾನೆ ಹೇಳ್ಬೋದು. ಆ್ಯಂಡ್ ದೆನ್ ಈ ಫೋನ್ನ ಬೆಲೆ ಬಂದು ಅದು 12GB 256GB ವೇರಿಯಂಟ್ ಇರೋ ಫೋನ್ ಬಂದು 1,05,999 ರೂಪಾಯಿ. ಆ್ಯಂಡ್ ದೆನ್ 16GB 512GB ಇರೋ ವೇರಿಯಂಟ್ ಬಂದು 1,16,999 ರೂಪಾಯಿ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಎಕ್ಸ್ಪರ್ಟ್ ಪೇಜ್ಗೂ ಭೇಟಿ ನೀಡಿ. ಧನ್ಯವಾದಗಳು.